ನಾಡ ಹಬ್ಬ ದಸರಾ ಮತ್ತು ದೀಪಾವಳಿ ಹಬ್ಬದ ನಿಮಿತ್ತ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊಣ್ಣೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ದರದಲ್ಲಿ ಎಲ್ಲ ತರಹದ ಗುಣಮಟ್ಟದ ಬಟ್ಟೆಗಳ ಮಾರಾಟ ಹಾಗೂ ರೆಡಿಮೇಡ್ ಬಟ್ಟೆಗಳಾದ ಜೀನ್ಸ್ ಪ್ಯಾಂಟ್, ಟಿ ಶರ್ಟ್, ಬ್ರಾಂಡೆಡ್ ಶರ್ಟ್ಗಳು ಭಾರಿ ಕಡಿಮೆ ದರದಲ್ಲಿ ಸೇಲ್. ಇನ್ನು ಶರ್ಟಿಂಗ್, ಬ್ಲಾಂಕೆಟ್, ಟವಲ್, ಇಳಕಲ್ ಸೀರೆ, ಬ್ರೈಡಲ್ ಸೀರೆ, ರೇಷ್ಮೆ ಸೀರೆಗಳು, ಟಿಶ್ಯೂ ಸೀರೆಗಳು ಮತ್ತು ಡ್ರೆಸ್ ಮಟೀರಿಯಲ್ಸ್ ಸೇರಿದಂತೆ ಲೆಗಿನ್ಸ್, ಚೂಡಿದಾರ ಬಟ್ಟೆಗಳಲ್ಲಿ ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ. ಅಷ್ಟೇ ಅಲ್ಲ, ಮನೆಗೆ ಮದುವೆಗೆ ಬೇಕಾಗುವ ತಯಾರಕರಿಂದ ನೇರವಾಗಿ ಗ್ರಾಹಕರಿಗೆ ಭಾಂಡೆ ಸಾಮಾನುಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ. ಒಂದೇ ಸೂರಿನಲ್ಲಿ ಎಲ್ಲ ತರಹದ ಸಾಮಾನುಗಳು, ಬಟ್ಟೆಗಳು, ಸೀರೆಗಳು ದೊರೆಯುವ ಏಕೈಕ ಅಂಗಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊಣ್ಣೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792127108 9688688698. ಅರ್ಚಕರು ಮತ್ತು ಜಮೀನು ಮಾಲೀಕರ ನಡುವಿನ ವೈಷಮ್ಯಕ್ಕೆ ದೇವರಿಗೆ ದಿಗ್ಬಂಧನ. ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ವಿಚಿತ್ರ ಘಟನೆಯೊಂದು ಬೆಳಕಿಗೆ. ಕಳೆದ 18 ತಿಂಗಳಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬೀಗ ಹಾಕಿದ್ದು ಯಾರು? ಹಲವು ತಿಂಗಳಿಂದ ಕುಲಗೋಡ್ ಪೊಲೀಸ್ ಠಾಣೆಯಲ್ಲಿರುವ ದೇವಸ್ಥಾನದ ಬೀಗದ ಕೈ ಕೇಳಲು ಹೋದ್ರೆ ಪೊಲೀಸರು ನೀಡುತ್ತಿಲ್ಲ. ಯಾಕೆ? ದೇವಸ್ಥಾನದ ಅಕ್ಕಪಕ್ಕದ ಜಮೀನು ಮಾಲೀಕರಿಂದ ಅರ್ಚಕನಿಗೆ ಬೆದರಿಕೆ ಆರೋಪ. ಹೌದು, ನಮ್ಮ ದೇವಸ್ಥಾನಕ್ಕೆ ನಿಮ್ಮ ಮುಂದಾಳತ್ವ ಬೇಡ ಅಂದಿದ್ದಕ್ಕೆ 18 ತಿಂಗಳುಗಳಿಂದ ದೇವಸ್ಥಾನಕ್ಕೆ ಪಕ್ಕದ ಜಮೀನಿನವರಿಂದ ಬೀಗ ಜಡಿದ ಘಟನೆ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ನಡೆದಿದೆ. ಕಪರಟ್ಟಿ ಗ್ರಾಮದಲ್ಲಿ ಅರ್ಚಕ ನಿಂಗಪ್ಪ ಶಿಳನವರ್ ಇವರ ಜಮೀನಿನಲ್ಲಿ 18 ವರ್ಷಗಳಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದ್ದು ದಿನಾಲೂ ಪರಸ್ಥಳಗಳಿಂದ ನೂರಾರು ಭಕ್ತರು ದೇವಸ್ಥಾನಕ್ಕೆ ಬಂದು ಹೋಗ್ತಿದ್ದಾರೆ. ಮಗಳು ತೀರಿ ಹೋಗಿದ್ದ ಕಾರಣ ಅರ್ಚಕರು ತನ್ನ ಮಗಳ ಮನೆಯಲ್ಲಿ ಇದ್ದಾಗ ದೇವಸ್ಥಾನದಲ್ಲಿದ್ದ 4 ಜನ ಯಾರಿಗೂ ತಿಳಿಯದ ಹಾಗೆ ದೇವಸ್ಥಾನದ ಪಕ್ಕ ಇರುವ ಕೆನಾಲ್ದಲ್ಲೇ ನಿಧಿ ಇರಬಹುದೆಂದು ಊಹಿಸಿ ಅಗೆಯೋದನ್ನ ಪಕ್ಕದ ಜನ ನೋಡಿ ಪೊಲೀಸರಿಗೆ ಕರೆ ಮಾಡಿ ಅವರ ಮೇಲೆ ಕುಲಗೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿ FIR ಕೂಡ ಆಗಿದೆ. ಹೇಗಿದ್ದರೂ ಮೊದಲೇ ಅರ್ಚಕರ ಜೊತೆ ವೈಷಮ್ಯ ಇಟ್ಟುಕೊಂಡಿದ್ದ ಪಕ್ಕದ ಜಮೀನಿನವರು ಇದನ್ನೇ ನೆಪ ಒಡ್ಡಿ ದೇವಸ್ಥಾನಕ್ಕೆ 16 ತಿಂಗಳುಗಳಿಂದ ದೇವಸ್ಥಾನಕ್ಕೆ ಬೀಗ ಜಡಿದು ಅಟ್ಟಹಾಸ ಮೆರೆದಿದ್ದಾರೆ. ಅಷ್ಟೇ ಅಲ್ಲದೆ ದೇವಸ್ಥಾನ ತೆಗೆಯಬಹುದು, ಆದರೆ ಅರ್ಚಕ ಮಾತ್ರ ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ ಅಂತ ದರ್ಪ ತೋರ್ತಿದ್ದಾರೆ. ಇದರಿಂದ ಅರ್ಚಕ ನಿಂಗಪ್ಪ ಶಿಳನವರ್ ತಮ್ಮ ಜೀವಕ್ಕೆ ಹೆದರಿ ದೇವಸ್ಥಾನಕ್ಕೆ ಹೋಗ್ತಾನೆ ಇಲ್ಲ. ಯಾಕಂದ್ರನ್ರಿ ಸರ, ನಮ್ಮ ಕಾರಿಗೆ ಆರಾಮಿದ್ರಿಕಿಲ್ರಿ, ಆರಾಮಿಲ್ಲ ಟೈಮ್ದಾಗ ಇದನ್ನ ಅಲ್ಲಿ ಬೈಲಂಗುಲ್ ತಾಲೂಕ ಮುತ್ತವಾಡದಾಗ ಕೊಟ್ಟೈತ್ರಿ ನಮ್ಮ ಮಕ್ಕನ್ರಿ. ಕೊಟ್ಟ ಟೈಮ್ದಾಗ ಏನಾಯ್ತು ರೀ, ಅವ್ರಿಗೆ ಆರಾಮಿಲ್ಲ ಟೈಮ್ದಾಗ ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರ್ ಆದಕ್ಕೂ ಅವ್ರು ಹಾಸ್ಪಿಟಲ್ದಾಗ ಇಟ್ಕೊಂಡು ಒಂದು ತಿಂಗಳು ಇಟ್ಕೊಂಡ್ರಿ. ಅವರು ಡೆತ್ ಆದ್ರಿ. ಡೆತ್ ಆದ್ಕೊಂಡ್ರಿ ಮನೆಗೆ ಹೋಗೋಬರು ಮಂದಿ ಇರ್ತಿರ್ಲಾರ. ಮನೆಗೆ ಹೋಗೋ ಮಂದಿ ಅನ್ರಿ ನಾವೇನೈತಿಲ್ಲ ಅಲ್ಲೇ ಉಳಿದ್ರಿ. ಒಂದು ಸ್ವಲ್ಪ ಇಲ್ಲಿ ಪೂಜೆ ಮಾಡಕ್ಕೆ ಒಂದು 4 ಜನ ಗುಡಿಯಾಗಿದ್ರು. ಅವ್ರು ಆಲ್ರೆಡಿ ಫೈಲ್ ನಾವಿದ್ದಾಗ ಅವರು ಇದ್ರು. ಅವ್ರಿಗೆ ಆರಾಮಿದ್ರಿಕಿಲ್ರಿ. ಇಲ್ಲೇ ದೇವರಿಗೆ ನಡ್ಕೊಂಡು ದುರ್ಗಾ ಪರಮೇಶ್ವರಿಗೆ ನಡ್ಕೊಂಡು ಒಂದು ಸ್ವಲ್ಪ ಚಲೋ ಆಗಿ ಇಲ್ಲೇ ನಾವು ಇಲ್ಲೇ ಉಳಿದ್ರವ್ರಿ. ಆ ಟೈಮ್ದಾಗ ನಾವು ಅಲ್ಲಿ ಉಳಿದ ಟೈಮ್ದಾಗ ಗುಡಿ ಪೂಜೆ ಅದು ಮಾಡ್ಕೊತ ಹೋಗಪ್ಪ ಚೆನ್ನಾಗಿ ಒಂದು ಸ್ವಲ್ಪ ಅಂತ ಹೇಳಿದ್ವಿ. ಗುಡಿಯದು ಪೂಜೆ ಅದು ಮಾಡ್ಕೊತೀರಪ್ಪ ಅಂತ ನಾವು ಹೇಳಿದ್ವು. ಅವ್ರು ಗುಡಿಯಾಗ ಪೂಜೆ ಮಾಡೋಕ್ಕಿದ್ದವ್ರ 4 ಜನ ಇದ್ರು. ಅವ್ರಿ 3 ಜನ ಇದ್ರಿ. 3 ಜನ ಇದ್ರು. 3 ಜನ ಏನು ಮಾಡಿರಿ ಅವರು, ನಾವು ಇಲ್ಲದ ಟೈಮ್ದಾಗ ಅಲ್ಲಿ ನಮ್ಮ ಮನ್ಯಾಗಿಂದ ಚಿಲ್ಕ ಮುರಿದು, ನಮ್ಮ ಮನಿದು ಆಲ್ರೆಡಿ ರೀ ನಮ್ಮ ಮನೆ ಚಿಲ್ಕ ಮುರಿದು ಅದರೊಳಗಿನ ಹಾರಿ ಪಿಕಾಸಿ ಏನೇನು ತೊಗೊಂಡು ಹೋಗಿ ಅದನ್ನ ನಮ್ಮ ಮನೆ ಬಾಜುಕ್ಕೆ ಒಂದು ಹಳ್ಳ ಅದ ರೀ, ದೇವ್ರ ಗುಡಿ ಬಾಜು. ಆ ಹಳ್ಳದೊಳಗೆ ಹಡ್ಡಿದಾರೆ ರೀ, ಒಂದು 2-3 ಫೂಟ್ ಹಡ್ಡಿದಾರೆ ರೀ. 2-3 ಫೂಟ್ ಹಡ್ಡಿದಾರೆ. ಹಡ್ಡಿದಕ್ಕೂ ನಮ್ಮ ಪಕ್ಕದ ಮನೆಯವ್ರು ಏನು ಮಾಡ್ಯಾರ ರೀ, ಅವ್ರ ಹೊರಗಡೆ ಹೋದ ಟೈಮ್ದಾಗ ಅಲ್ಲಿ ನೋಡಿದವ್ರನ್ನ ಏನು ನೋಡ್ರಿ ಯಾರ ಏನಂತವ್ರು ಎದ್ದು ಬಂದು ಹುಡುಕರಿ. ಇವರು ಅಲ್ಲೇ ಸಾಮಾನುಗಳು ಬಿಟ್ಟವ್ರನ್ನ ಇವ್ರು ಗುಡಿಯಾಗ ಬಂದು ಮಲ್ಕೊಂಡು ಬಿಟ್ಟಾರೆ. ನಾವು ಅಲ್ಲರುತ್ತೆ ನಮಗೆ ಫೋನ್ ಮಾಡಿದಾರೆ ಪಕ್ಕದ ಮನೆಯವ್ರು, ಏನಪ್ಪ ಮತ್ತು ಇಲ್ಲಿ ಹಿಂಗೆ ಹಡ್ಡಾಕತ್ತಾರ, ಹಳದಾಗ ಬಂದ ಹಿಂಗೆ ತಂದ್ರೆ ಅವ್ರು ಹಡ್ಡಾಕತ್ತಾರ ಅಂದಕ್ಕೂ ನಾವೇನಂದು ರೀ, ಇಲ್ರಿ ಸರ ಮತ್ತು ಅವ್ರ್ಯಾಕೆ ಹಾಡ್ತಾರೆ ರೀ ಅಂತ ನಾವು ಅಂದಕ್ಕೂ ಅವ್ರ ಕೈ ಫೋನ್ ಕೊಡ್ರಿ ಅಂದ. ನಾವು ಫೋನ್ ಕೊಡ್ರಿ ಅಂದಕ್ಕೂ
ಫೋನ್ ಕೊಟ್ಟರು ನಾವೇನು ಹಡ್ಡಿಲ್ಲ ಏನು ಮಾಡಿಲ್ಲ ನಾವು ಹಾಕೊಂಡು ನನಗೇನು ಗೊತ್ತಿಲ್ಲ ಆಕೆ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ಅಂತಕ್ಕಂಥ ಈಗ ಹಡ್ಡಿದ್ರೆ ಹೇಳ್ರಿ ಅಂತಕ್ಕಂಥ ನಾವು ಹೇಳಿದ್ವು. ಹಡ್ಡಿದ್ರೆ ಹೇಳ್ರಿ ಅಂದಕ್ಕೂ ನಾವು ಹಡ್ಡಿಲ್ಲ ಅಂದಕ್ಕನ ಯಾರು ಹಡ್ಡ್ಯಾರು ಬಿಟ್ಟಾರ ಅಂತಕ್ಕಂಥ ಮುಂಜಾನೆ ವಿಚಾರ ಗೊತ್ತಾಕೈತಿ. ನನ್ನ ತೆಕೊಂಡು ಬೈಕ್ ಇಲ್ಲ, ನನ್ನ ಬೈಕ್ ಏನೈತಿಲ್ಲ ಫೋಟೋಗ್ರಾಫರ್ ಹೋಗ್ಬೋದು ನಾನು ಮುಂಜಾನೆ ಬರ್ತು ಬೆಳಿಗ್ಗೆ ಅಂತ ನಾ ಹೇಳಿದ್ದೆ. ನಾನು ಮುಂಜಾನೆ ಬರ್ತು ಬೆಳಿಗ್ಗೆ ಅಂತ ಹೇಳಿದ್ಕೊಂಡು ಮುಂಜಾನೆ ಮಟ್ಟ ಆಯ್ತು ಬಾರಪ್ಪ ಹಂಗ್ರಂದ್ರು ಮತ್ತೊಂದು ಅರ್ಧ ಗಂಟೆ ಬಿಟ್ಟು 12 ಗಂಟೆ ಸುಮಾರು ನೈಟ ಬರಬೇಕು ಈಗ ಸದ್ದ ಅಂದರು. ಬೈಕ್ ಇಲ್ಲಪ್ಪ ನನ್ನ ಕಡೆ ಬರಾಕಂತಕ್ಕಂತ ಹೇಳಿ ಆ ನಂತರ ಸ್ಟೇಷನ್ಗೆ ಕಾಲ್ ಮಾಡ್ಯಾರ ಅವ್ರ ಮನೆ ಪಕ್ಕದ ಇದ್ದವ್ರು. ಯಾವ ಸ್ಟೇಷನ್ ರೀ? ಕುಲ್ಗೂಡ್ ಸ್ಟೇಷನ್ಗೆ ರೀ, ಗೋಕಾಕ್ ತಾಲೂಕು ಕುಲ್ಗೂಡ್ ಸ್ಟೇಷನ್ಗೆ ಫೋನ್ ಮಾಡ್ಯಾರ. ಫೋನ್ ಮಾಡಿದ್ಕೊಂಡು ಸ್ಟೇಷನ್ದವ್ರು ಬಂದವ್ರನ್ನ ಅವ್ರನ್ನೇನು ಎನ್ಕ್ವೈರ್ ಮಾಡ್ಯಾರ ಏನು ಮಾಡ್ಯಾರ ಗೊತ್ತಿಲ್ಲ ರೀ ನನಗೆ. ಮಾತಾಡಿದವ್ರನ್ನ ಆನಂತರ ಮಣಿ ಇದನ್ನು ಗುಡಿ ಚಾವಿಯನ್ನು ಸ್ಟೇಷನ್ದವ್ರು ಹಾಕ್ಯಾರ ಗೊತ್ತಿಲ್ಲ ರೀ, ಅವ್ರು ಹಾಕ್ಯಾರ ಗೊತ್ತಿಲ್ಲ ರೀ. ಚಾವಿ ಮಾತ್ರ ಸ್ಟೇಷನ್ದಾಗ ಐತೆ ಅಂತ ಹೇಳ್ತಾರೆ ರೀ. ನಾವಂತೆ ಅವ್ರನ್ನ ಕೇಳ್ರೆ ನಾವು ಹಾಕಿಲ್ಲ ಅಂತಾರೆ ರೀ. ಸ್ಟೇಷನ್ದಾಗೂ ಪೊಲೀಸರಾದ್ರು ನಾವಾರು ಯಾಕೆ ಹಾಕೊಂಡ್ರಿ ಗುಡಿ ಚಾವಿ ಇಲ್ಲಿ ಹಾಕ್ತಾರಂತ ತೀವ್ರ ಕೇಳ್ತಾರೆ ರೀ. ಆ ವಿಚಾರ ಇಟ್ಕೊಂಡು ಏನೈತಿರಲಿಲ್ಲ ನಾವು ಇಲ್ಲಿ ಸ್ಟೇಷನ್ಗೆ ಬಂದ್ರಿ. ಇತ್ತ ದೇವಸ್ಥಾನದ ಬೀಗ ಕುಲ್ಗೋಡ್ ಪೊಲೀಸ್ ಸ್ಟೇಷನ್ ನಲ್ಲಿ ಇರೋದ್ರಿಂದ ಅರ್ಚಕರು ಮತ್ತು ಕೆಲ ಹಿರಿಯರು ಬೀಗದ ಕೈ ಕೇಳಲು ಹೋದ್ರೆ ಅವರಿಂದ ಯಾವುದೇ ತರಹ ಸ್ಪಂದನೆ ಸಿಗುತ್ತಿಲ್ಲ ಅಂತ ಅರ್ಚಕರ ಮಗ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಆರೋಪಗಳು ಮಾಡ್ಕೋತಾರೆ ಅಡಕತ್ತಾರ, ಹಂಗೆ ಮಾಡ್ತಾರೋ ಹಿಂಗೆ ಮಾಡ್ತಾರೆ ಅಂತಕ್ಕಂಥದ್ದು. ಅದೇನಾರು ಆರೋಪ ಲೀಗಲ್ ಆಗಿ ಅಂತಕ್ಕಂಥದ್ದು ಅವ್ರು ಪ್ರೂಫ್ ಮಾಡಿದಾರ ಏನು ಶಿಕ್ಷೆ ಕೊಡ್ತಾರೆ ಅದಕ್ಕೆ ನಾವು ಅನುಭವಿಸೋಕೆ ರೆಡಿದು. ಸ್ಟೇಷನ್ಗೆ ಎಷ್ಟು ಸರಿ ಬರೋದು ರೀ? ಪೊಲೀಸ್ ಸ್ಟೇಷನ್ ಕಮ್ಮಿ ಇಲ್ಲಂದ್ರೆ ಈಗ ನಾವು 2 ವರ್ಷ ಹತ್ರ ಬರಾಕೈತ್ರಿ. ಸರಾಸರಿ 2 ವರ್ಷ ಸನೇಕ ಐತ್ರಿ. 18ರಿಂದ 20 ತಿಂಗಳಾರ ಆಗಿರ್ಬೇಕು. ಕಮ್ಮಿ ಇಲ್ಲಂದ್ರೆ ಒಂದು 20ರಿಂದ 25 ಸಲ ಬಂದು ರೀ. ಹಿರಿಯರು ಬತ್ತು ಎಲ್ಲರೂ ಬಂದು ಹೋಗಿದ್ದು ರೀ. ಅದಕ್ಕೇನು ಪೊಲೀಸ್ ಸ್ಟೇಷನ್ದಾಗ ಹೋದ್ರೆ ಸ್ಪಂದಿಸ್ಬಾರ ನಮಗೆ ರೀ. ಅಲ್ಲಿ ಹೋಗು ಇಲ್ಲಿ ಹೋಗು ಆ ಹಿರಿಯರನ್ನ ಕರ್ಕೊಂಬರಕ್ಕೆ ಹೋದಕ್ಕೂ ಅವ್ರಂತಾರು ನೀವು ಒಟ್ಟು ಏನಂತಿರಲ್ಲ ಗುಡಿ ಕೀಲಿ ತೆಗೆದು ಕರಿ ಆದ್ರೆ ನೀವು ಅಲ್ಲಿ ಹಾಯಂಗಲ್ಲ ಇಲ್ಲಿ ಹಾಯಂಗಲ್ಲ ಅಂತಾರೆ. ಮತ್ತು ಇನ್ನು ಕಾಲಿನ ತಲೆ ಮ್ಯಾಗ ಇಟ್ಕೊಂಡು ಹೋಗಿ ನೋಡ್ರಿ ನಾವು. ನಿಮ್ಮ ಹೆಸರು ಏನು ಬೇಕ್ರಿ ಅರ್ಚಕರಿಗೆ? ನಾನು ಮಗ ಆಗ್ಬೇಕ್ರಿ, ಕಿರಣ್ ಸೀಳ್ನ ಅವ್ರು ಹೇಳ್ರಿ ನನ್ನ ಹೆಸರು. ಹಾಂ ರೀ. ಇನ್ನು ದೇವಸ್ಥಾನಕ್ಕೆ ಬೀಗ ಹಾಕಿದವರನ್ನ ಕೇಳಿದ್ರೆ ಜಮೀನು ಅವರದು, ದೇವಸ್ಥಾನ ಅವರದು, ನಾವು ಬೀಗ ಹಾಕಿಲ್ಲ, ಕುಲ್ಗೋಡ್ PSI ಹಾಕಿದ್ದಾರೆ, ನಾವು ಬೀಗನೇ ಹಾಕಿಲ್ಲ ಅಂದಾಗ ನಾವೇಕೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಎನ್ನುತ್ತಿದ್ದಾರೆ ಪಕ್ಕದ ಜಮೀನಿನ ಮಾಲೀಕರು. ಹೀಗಿರುವಾಗ ಕುಲ್ಗೋಡ್ ಪೊಲೀಸರು ಯಾಕೆ ದೇವಸ್ಥಾನದ ಬೀಗ ಕೊಡುತ್ತಿಲ್ಲ ಎಂಬುದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಪ್ರಕರಣ ಮುಂದೆ ಯಾವ ಹಂತಕ್ಕೆ ಹೋಗುತ್ತದೆ, ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಂಬುದನ್ನ ಕಾಯ್ದು ನೋಡಬೇಕಿದೆ.